ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದ್ಬಿಟ್ಟು ಕೃಷ್ಣ ಜನ್ಮಾಷ್ಟಮಿಗೆ ನನ್ನ ಮಗಳಿಗೆ ಫ್ಯಾನ್ಸಿ ಡ್ರೆಸ್ದು ಹೇಳಿದರು ಸ್ಕೂಲಲ್ಲಿ. ಹಾಗಾಗಿ ಕೇಳ್ಕೊಂಬರಕ್ಕೆ ಬಂದಿದ್ದೀವಿ. ಇದು ಮೈಸೂರು ಅಗ್ರಹಾರ ಹತ್ರ. ಇದು ಫೇಮಸ್ಸು, ಫುಲ್ಲು ರೆಂಟ್ ಕೊಡ್ತಾರೆ, ಎಲ್ಲ ಥರದ ಡ್ರೆಸ್ಗಳು ಸಿಗುತ್ತೆ ಇಲ್ಲಿ. ನಾನು ಫಸ್ಟ್ ಟೈಮ್ ಅಂದರೆ ನನ್ನ ಮಗಳಿಗೆ ನಾನು ಆಲ್ರೆಡಿ 1 ವೀಕ್ಗಿಂತ ಮುಂಚೆನೇ ಹೇಳಿ ಅಳತೆಲ್ಲ ಕೊಟ್ಟೋಗಿದ್ದೆ. ಬಟ್ ಸ್ಕೂಲಲ್ಲಿ ಪೋಸ್ಟ್ಪೋನ್ ಮಾಡಿಬಿಟ್ಟಿದ್ರು ಡೇಟ್ನ 1 ವೀಕು. ಹಾಗಾಗಿ ಮತ್ತಿನ್ನೊಂದು ಸತಿ ಬಂದು ಅವ್ರು ಕ್ಯಾನ್ಸಲ್ ಮಾಡಿಬಿಟ್ಟಿದ್ವಿ. ಮತ್ತಿನ್ನೊಂದು ಸಲ ಕರ್ಕೊಂಬಂದು ಅಳತೆ ಕೊಡಿಸ್ಬೇಕು ಅಂತ ಹೇಳಿದ್ರು. ಹಾಗಾಗಿ ಮತ್ತಿನ್ನೊಂದು ಸಲ ಕರ್ಕೊಂಬಂದಿದ್ದು. ಅದಲ್ಲದೆ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಬೇರೆ ಹೇಳಿಬಿಟ್ಟಿದ್ರಾ. ಹಾಗಾಗಿ ಅದ್ರ ಹಿಂದಿನ ದಿನ ಫಸ್ಟ್ ಬಂದು ಕೇಳಿಕೊಂಡು ಮತ್ತು ಇದು ಬಂದ್ಬಿಟ್ಟು ಅದರ ನಾಳೆಗೆ ಸ್ಕೂಲಲ್ಲಿ 10 ಗಂಟೆಗೆ ಬನ್ನಿ ಅಂತ ಹೇಳಿದರು. ಅಲ್ಲಿಗೆ ನಾವು 9 ಗಂಟೆಗೆ ಹೋಗಬೇಕಿತ್ತು. ಹಾಗಾಗಿ ಮತ್ತೆ ಕರ್ಕೊಂಬಂದು ಅದರ ನಾಳೆದಿದ್ದು ನನ್ನ ಮಗಳಿಗೆ ಎದುರುತ್ತಿದ್ದಳು ನನ್ನ ಮಗಳು ಬಟ್ಟೆ ಹಾಕ್ಕೊಳ್ಳೋಕ್ಕೆ. ನೋಡಿ ಅಲ್ಲಿ ಚುಚ್ಚುತ್ತಿ ಹಾಗೆ ಹೀಗೆ ಏನೇನೋ ಹೇಳ್ತಿದ್ದಾಳೆ. ಅವರು ಪಾಪ ಹೇಳ್ತಿದ್ದಾರೆ, ನೋಡು ನಾನು ಎಷ್ಟು ನೀಟಾಗಿ ಹಾಕ್ತೀನಿ, ಚುಚ್ತಿದ್ಯಾ ಹಾಗೆ ಹೀಗೆ ಅಂತ. ನಾರ್ಮಲ್ ವೀಡಿಯೋದೇ ವಾಯ್ಸ್ ಹಾಕ್ತಿದ್ದೆ, ಬಟ್ ಅಲ್ಲಿ ಅಕ್ಕಪಕ್ಕ ತುಂಬ ಮಾತಾಡೋದೆಲ್ಲ ಮಾಡ್ತಿದ್ರು, ಅದಕ್ಕೆ ವಾಯ್ಸ್ ಓವರ್ ಮಾಡ್ತಿದ್ದೀನಿ. ನನ್ನ ಮಗಳಿಗೆ ಅದಲ್ಲದೆ ಫಸ್ಟ್ ಟೈಮ್ ಈ ಥರ ಅಂದರೆ ನಾನು ನಾರ್ಮಲ್ ಡ್ರೆಸ್ಸೇ ಹಾಕಬೇಕು ಅಂತಿದ್ದೆ, ಲಂಗ ಬ್ಲೌಸೆಲ್ಲ ಹೊಲಿಸ್ಬಿಟ್ಟು. ಬಟ್ ಟೈಮ್ ಇರಲಿಲ್ಲ, ವರಮಹಾಲಕ್ಷ್ಮಿ ಹಬ್ಬದ ಬೇರೆ ಸ್ವಲ್ಪ ಕೆಲಸ ಅದು ಇದು ಇತ್ತು. ಹಾಗಾಗಿ ಇವಳ ಕಡೆ ಸ್ವಲ್ಪ ಗಮನ ಕೊಡೋಕ್ಕಾಗಲಿಲ್ಲ. ಫಸ್ಟ್ ಪ್ಲ್ಯಾನ್ ಇದ್ದಿದ್ದು ಹಾಗೆ ಮಾಡಬೇಕು ಅಂತ, ಬಟ್ ಆಗಲಿಲ್ಲ. ಹಾಗಾಗಿ ಈ ಥರ ರೆಂಟಿಗೆ ತೊಗೋಬೇಕಾಯಿತು. ಮತ್ತು ಇಲ್ಲಿ ಬಂದ್ಬಿಟ್ಟು ಅವರು ಮೇಕಪ್ಪು ಸ್ಕೂಲಲ್ಲಿ ಹೇಳಿದರು, ಮೇಕಪ್ ಮಾಡಿಸ್ಬೇಡಿ, ನ್ಯಾಚುರಲ್ ಆಗಿರಬೇಕು ಅಂತ ಹೇಳಿ. ಅಂದರೆ ಅಷ್ಟು ಇವ್ರು ಮೇಕಪ್ ಮಾಡಿದ್ರೆ ಸಖತ್ ಡಾರ್ಕ್ ಆಗಿಬಿಡುತ್ತಂತೆ. ಅದನ್ನು ಕೇಳಿದೆ ನಾನು, ಲೈಟಾಗಿ ಬೇಕು ಅಂತ. ಇಲ್ಲ, ನಾನು ಒಂದು ಸತಿ ಮೇಕಪ್ ಶುರು ಮಾಡಿದ್ರೆ ಡಾರ್ಕಾಗೇ ಬರೋದು ಅಂತ ಹೇಳಿದ್ರು ಅವರು. ಅದಕ್ಕೆ ನಾನು ಮನೆಯಿಂದನೇ ತೊಗೊಂಡೋಗಿದ್ದೆ, ಕ್ರೀಮು, ಪೌಡ್ರು, ಪ್ರತಿಯೊಂದು ಲಿಪ್ಸ್ಟಿಕ್ಕು ಎಲ್ಲ ತೊಗೊಂಡೋಗಿದ್ದೆ ಬ್ಯಾಗಲ್ಲಿ ಸೇಫ್ಟಿಗೆ. ಅವ್ರು ಹಂಗೆ ಅಂದಿದ್ದ ತಕ್ಷಣ, ಇಲ್ಲ ಸರ್ ನನ್ನ ಮುಖಕ್ಕೆ ನಾನು ಮಾಡಿಕೊಡ್ತೀನಿ, ಮಿಕ್ಕಿದ್ದು ನೀವು ಮಾಡಿ ಅಂದೆ. ಅವರು ಸರಿ ಮೇಡಮ್ ನೀವೇ ಮಾಡಿ ಅಂತ ಹೇಳ್ಬಿಟ್ಟು ನಮಗೆ ಬಿಟ್ಬಿಟ್ರು. ಒಂದು 10 ನಿಮಿಷ ಮಾಡ್ಕೊಳ್ಳಿ ನೀವೇ ಅಂತ ಸೈಡ್ಗೆ ಹೋದರು ಪಾಪ ಅವರು. ಮತ್ತು ಒಂಥರ ಚೆನ್ನಾಗಿ ಮಾಡ್ತಾರಲ್ವ, ಏನೋ ಒಂಥರ ಇಷ್ಟ ಆಯಿತು ನನಗೆ. ಫಸ್ಟ್ ಟೈಮು ಎಕ್ಸ್ಪೀರಿಯೆನ್ಸು. ಮಾಡಿಸಿದ್ದಾರೆ ಎಷ್ಟೊಂದು ಜನ, ಮಾಡಿಸಿರೋದನ್ನ ನೋಡಿಕೊಂಡೇ ಹೋಗಿರೋದು. ಇದೊಂಥರ ಫಸ್ಟ್ ಎಕ್ಸ್ಪೀರಿಯೆನ್ಸ್ ನಮಗೆ. ರಾಧಾಕೃಷ್ಣ ನನ್ನ ಮಗಳು ಚಿಕ್ಕದ್ರಿಂದ ಹಾಕ್ಸೇ ಇಲ್ಲ. ಲಾಸ್ಟ್ ಟೈಮ್ ಹಾಕ್ಸೋಣ ಅಂದಾಗ ಅವಳಿಗೆ ಹೆಲ್ತ್ ಸರಿ ಇರಲಿಲ್ಲ, ಹಾಗಾಗಿ ಹಾಕ್ಸೋಕ್ಕಾಗಲಿಲ್ಲ. ಈ ಸಲ ಹಾಕಿಸ್ಲೇಬೇಕು. ಸಖತ್ ಬ್ಯುಸಿ ಇದ್ವಿ. ವರಮಹಾಲಕ್ಷ್ಮಿ ಹಬ್ಬದ್ದಾಗಿದ್ದು ನಾಳೆ ದಿನಕ್ಕೆ ಎದ್ದು ಬಿದ್ದಿದ್ದು ನಮಗೆ. ಹಾಗಾಗಿ ಒಂಥರ ಹೇಳೋಕ್ಕಾಗಲ್ಲ, ಕೆಲಸಗಳು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಇವಳನ್ನ ರೆಡಿ ಮಾಡಿ ತಿನ್ನಿಸಿ ತಿಂಡಿ ತಿಂದೆ ಓಡೋಡಿ ಬಂದಿದ್ದೀವಿ. ಮಕ್ಕಳಿಗೋಸ್ಕರ ಏನೇನೋ ಮಾಡಬೇಕಲ್ಲ. ಆದರೂ ಒಂಥರ ಖುಷಿ ನನ್ನ ಮಗಳಿಗೆ. ಅದಲ್ಲದೆ ಇಲ್ಲಿ ನೋಡಿ ಕಾಜಲ್ ಹಚ್ತಿದ್ದೀನಲ್ಲ, ಫಸ್ಟ್ ಟೈಮ್ ಕಣ್ಣಿಗೆ ಕಾಜಲ್ ಹಾಕ್ತಾ ಇರೋದು. ಕಣ್ಣಿಗೆ ಹಚ್ಚಿಸ್ಕೊತಾನೆ ಇಲ್ಲ, ಅಮ್ಮ ಚುಚ್ತಿದೆ ಅಂತಿದ್ಲು ಅಲ್ಲೂ. ನನ್ನ ಮಗಳು ಇಷ್ಟಪಟ್ಟು ಹಾಕ್ಸ್ಕೊಳ್ಳೋದು ಈ ಲಿಪ್ಸ್ಟಿಕ್ ಒಂದೇ. ಇದನ್ನೆಲ್ಲ ನಾನು ರೆಡಿ ಮಾಡ್ತಾಯಿದ್ದೀನಿ. ನಾನು ಇದನ್ನು ರೆಡಿ ಮಾಡಿಕೊಟ್ಟಿದ ತಕ್ಷಣ ಅವರು, ನೀವು ಮಾಡಿಕೊಡಿ, ನಾವು ತಲೆ ಬಿಟ್ಟು ಇನ್ನೇನು ವೇಲೊಂದು ಹಾಕಬೇಕಿತ್ತು ತಲೆ ಮೇಲೆ, ಅದನ್ನ ಹಾಕ್ತೀನಿ ಅಂದರೆ. ಆಮೇಲೆ ಕಣ್ಣು ಮೇಲೆ ಇಡ್ತಾರಲ್ಲ ವೈಟ್ಗೆ ಡಾಟ್ ಎಲ್ಲ ಇಟ್ಟು ರೆಡಿ ಮಾಡ್ತಾರಲ್ಲ ಐಬ್ರೋ ಮೇಲೆ, ಅದನ್ನೆಲ್ಲ ಅವರು ಕೈ ಹಿಡ್ಕೊಂಡು ಮಾಡ್ತಿದ್ರೆ ನಾನು ಅದನ್ನೇ ನೋಡ್ತಿದ್ದೆ. ಎಷ್ಟು ಬೇಗ ಸುಮ್ಮನೆ ನಾವಾಗಿರೋ ಒಂದು 2-3 ಸತಿ ಒರೆಸ್ಬಿಟ್ಟು ಏನಾರು ಇಟ್ಬಿಡ್ತಿದ್ದೇನೋ ಲೆವೆಲ್ಲಾಗಿ. ನಾನಾಗಿದ್ರೆ ಹಂಗೆ ಮಾಡಿರುವೆ. ಬ್ರಷ್ ತಗೊಂಡು ಟಕ ಇಟ್ಟರು. ಒಂಥರ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ವ ಅವ್ರಿಗೆಲ್ಲ. ನಮಗೆ ನೋಡೋಕ್ಕೇನೋ ಒಂಥರ ಖುಷಿ, ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ. ಇವರು ಮಗ, ಅಲ್ಲಿ 2-3 ಜನ ಇರ್ತಾರೆ. ಅವರಪ್ಪ ಇದ್ದರು ಫಸ್ಟ್ ಟೈಮ್ ಹೋದಾಗ. 2ನೇ ಸಲ ಹೋದಾಗ ಇವರಿದ್ದರು. ಇವ್ರ ಬಟ್ಟೆಲ್ಲ ಇಟ್ಬಿಟ್ಟು ಇದನ್ನೆಲ್ಲ ಮಾಡಿಕೊಟ್ರು. ನನ್ನ ಮಗಳು ಚೆನ್ನಾಗಿ ಕಾಣ್ತಿದ್ದಾಳೆ ನೋಡಿ. ನನಗೊಂಥರ ಖುಷಿ. ಎಲ್ಲ ರೆಡಿ ಮಾಡಿಸಿ ಟೈಮ್ ಆಗೋಯ್ತು, ಬೇಗ ಕರ್ಕೊಂಡು ಹೊರಟು ಸ್ಕೂಲ್ ಕಡೆ. ಹಾಗೆ ಹೋಗ್ತಾ ದಾರಿಲೇ ನಮ್ಮ ಅಕ್ಕನ ಮನೆ ಸಿಗುತ್ತೆ. ನನ್ನ ಮನೆಯವ್ರಿಗೆ ಹೇಳಿದೆ, ಒಂಚೂರು ಟೈಮ್ ಇದೆ ಅಲ್ಲ, ಚೂರು ಅವ್ರಿಗೆ ತೋರಿಸ್ಕೊಂಡು ಹೋಗೋಣ ಮನೆ ಹತ್ರ ಹೋಗಿ ಅಂತ. ಯಾಕಂದರೆ ಅವ್ರು ಬರ್ತಾ ಇರಲಿಲ್ಲ. ಇನ್ನು ಮತ್ತೆ ಫೋಟೋಲ್ಲಿ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಡೈರೆಕ್ಟಾಗಿ ಕರ್ಕೊಂಡೋಗಿ ಒಂದು 2 ನಿಮಿಷ ತೋರಿಸ್ಕೊಂಡು ಹಾಗೆ ಸ್ಕೂಲ್ ಕಡೆ ಹೊರಟು ನಾವು. ಇಲ್ಲಿ ಸ್ಕೂಲಿಗೆ ಬಂದು ವರಮಹಾಲಕ್ಷ್ಮಿ ಹಬ್ಬದ ಕಾರಣಕ್ಕಾಗಿ ಅಷ್ಟು ಜನ ಬಂದೇ ಇರಲಿಲ್ಲ ಈ ಸಲ. ಅಲ್ಲಿ ಇಷ್ಟೇ ಜನ, ಲಾಸ್ಟಲ್ಲಿ ಒಂದು 2-3 ಜನ ಬಂದರು ಅಷ್ಟೇ. ಸಖತ್ ಕಮ್ಮಿ ಇದ್ದರು ಮಕ್ಕಳು. ಇವರು LKG UKG ಎರಡಕ್ಕೂ ಒಟ್ಟಿಗೆ ಮಾಡ್ತಾ ಇರೋದು. ನನ್ನ ಮಗಳು ಫಸ್ಟ್ ಟೈಮ್ ಮೈಕ್ ಇಟ್ಕೊಂಡು ಮಾತಾಡಿದ್ದು, ಅದೂ ವೀಡಿಯೋ ತೆಗಿಯೋಕ್ಕಾಗಲಿಲ್ಲ. ಸಡನ್ನಾಗಿ ಫೋನ್ ಬಂದುಬಿಡ್ತು ನನಗೆ.
ಅವಳು ಮಾತಾಡೆಲ್ಲ ಇಟ್ಬಿಟ್ಲು. ಆವಾಗ ಸ್ಟಾರ್ಟ್ ಮಾಡಿದೆ ವಿಡಿಯೋ. ಮಿಸ್ ಆಗೋಯ್ತಲ್ಲ ಅಂದ್ಕೊಂಡೆ. ಇನ್ನಿದೆಲ್ಲ ಮುಗಿಸಿ ಸ್ವಲ್ಪ ಅದೇ ನೋಡು ಖುಷಿ ನೋಡಿ ಹೋಗಿ ಬಂದ್ಬಿಟ್ಟೆ ಅಂತ ಫೋಟೋಶೂಟೆಲ್ಲ ಶುರು ಮಾಡ್ದು. ಇಲ್ಲಿ ಪಕ್ಕದಲ್ಲಿ ನಿಂತಿದ್ದಾಳಲ್ಲ ಲಕ್ಷ್ಯ ಫ್ರೆಂಡ್ ಅವಳು, ಅಲ್ಲಿ ಅಮ್ಮ ಕೃಷಿಂಗೆ ಇಬ್ಬಿಬ್ರು ಹೆಂಡ್ತೀರು ನೋಡಮ್ಮ ಅಂದ್ಬಿಟ್ಲು. ಅಲ್ಲಿ ನಾವೆಲ್ಲ ಕೂತು ಬಿದ್ದು ಬಿದ್ದು ನಗ್ತು. ನನ್ನ ಮಗಳು ನಗ್ತವಳೆ. ಇಷ್ಟು ಮುಗಿಸ್ಕೊಂಡು ಮನೆಗೆ ಬಂದು ನನ್ನ ಮಗಳು ರಾಧೆ ಡ್ರೆಸ್ ಇಷ್ಟ ಆಯಿತಾ? ಹಾಂ, ನನಗೆ ಹುಷಾರಿಲ್ಲ, ವಾಯ್ಸ್ ಹೋಗಿದೆ, ಅದಕ್ಕೆ ಈ ವಿಡಿಯೋ ಇಷ್ಟೇ. ಮುಂದಿನ ವೀಡಿಯೋಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.